ಹಾಯ್ ಶುಭೋದಯ ಎಲ್ಲರಿಗೆ, ಗುಡ್ ಮಾರ್ನಿಂಗ್, ಹ್ಯಾಪಿ ಸ್ಯಾಟರ್ಡೇ. ಈ ಸ್ಕಿಟ್ಟಲ್ಲಿ ನಾನು ಒಂದು ಶ್ಲೋಕದ ಮೂಲಕ ಪ್ರಾರಂಭ ಮಾಡ್ತೀನಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ ಅಂತ ಹೇಳ್ತಾರೆ. ಸೊ ಈ ಶುಭ ಶನಿವಾರ, ಹ್ಯಾಪಿ ಸ್ಯಾಟರ್ಡೇ, ಹಲ್ಲೆಲೂಯಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ದಿನದ ವಿಶೇಷ ಸ್ಕಿಟ್ಟನ್ನು ನಾನು ಪ್ರತಿದಿನ ಮಾಡ್ತಾ ಬಂದಿದ್ದೀನಿ. ಓಕೆ, ಕೆಲವು ದಿನಗಳಿಂದ ಹಿಂದೆ ಮಾಡಿದ್ದೆ, ಆದರೆ ಡಿಲೀಟ್ ಮಾಡಿದೆ. ಸೊ ಈ ದಿನದ ವಿಶೇಷ ಸಾಕಷ್ಟಿದೆ. ಅಲ್ಲದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ದಿನಾಚರಣೆಗಳನ್ನು ಮತ್ತು ಐತಿಹಾಸಿಕ ಘಟನೆಗಳು, ಆಧುನಿಕ ಕರ್ನಾಟಕದ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಆಧುನಿಕ ಜಾಗತಿಕ ಇತಿಹಾಸದಲ್ಲಿ ಈ ದಿನದಲ್ಲಿ ಅಂದರೆ 27 ಜೂನ್ ದಿನದಲ್ಲಿ ಸಾಕಷ್ಟು ಘಟನೆಗಳು ಸಂಭವಿಸಿರ್ತವೆ. ಸೊ ಆ ವಿಷಯ ಬಗ್ಗೆ ನಾನು ಮಾತಾಡಲ್ಲ. ಈ ದಿನ ಆಚರಣೆ ಮಾಡ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಯಾವ ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗೂಗಲಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಆಧಾರ ಬಿಟ್ಟು ಹೇಳಲ್ಲ, ಆಧಾರ ಸಹಿತವಾಗಿ ಹೇಳೋದು. ಗೂಗಲಲ್ಲಿ ನಾನು ಈ ದಿನದ ವಿಶೇಷ ದಿನಾಚರಣೆಗಳಂತ ನಾನು ಟೈಪ್ ಮಾಡಿದಾಗ ಇಷ್ಟೆಲ್ಲ ಕೊಟ್ಟು ಸುಮಾರು ಒಂದು 18 ದಿನಾಚರಣೆಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ಅದರಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ಎನಿವೆ, ನಾಲೆಡ್ಜ್ಗೋಸ್ಕರ ಅಂತ ಹೇಳ್ತಾ, ಫಸ್ಟ್ನೇದಾಗಿ ಅಂತಾರಾಷ್ಟ್ರೀಯ MSME ದಿನ ಅಂತ ಕರೀತಾರೆ. MSME ದಿನ ಅಂತಂದರೆ ಮೈಕ್ರೋ, ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ಡ್ ಎಂಟರ್ಪ್ರೈಸಸ್ ಡೇ ಅಂತ. ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಮಹತ್ವವನ್ನು ಸ್ಮರಿಸಲು, ಸಾರಲು ಜಾಗತಿಕವಾಗಿ ಆರ್ಥಿಕ ಕೊಡುಗೆಯ ದೃಷ್ಟಿಯಿಂದ ಈ ದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ದೊಡ್ಡ ದೊಡ್ಡ ಬೃಹತ್ ಕೈಗಾರಿಕೆಗಳು ದೊಡ್ಡ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ. ಕಚ್ಚಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಿದ್ಧವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ. ಸಣ್ಣ ಕೈಗಾರಿಕೆಗಳು ದಿನಬಳಕೆಯ ಕೆಲವೊಂದು ಸಣ್ಣ ವಸ್ತುಗಳನ್ನು, ಜೀವನಾವಶ್ಯಕ ವಸ್ತುಗಳನ್ನು ಬಳಸಲು ಅವು ಉತ್ಪಾದನೆ ಮಾಡ್ತವೆ. ಆ ದಿನ ಇದು. ನೆಕ್ಸ್ಟು ಹೆಲೆನ್ ಕೆಲ್ಲರ್ ಅವರ ಜನ್ಮದಿನ. ನೋಡಿ, ಹೆಲೆನ್ ಕೆಲ್ಲರ್ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತ ಮಹಿಳೆ. ಅವಳು ದೈಹಿಕ ಅಂಗವಿಕಲೆ ಆಗಿರ್ತಾಳೆ. ಆ ಅಂಗವಿಕಲತೆ ಮನುಷ್ಯನ ಸಾಧನೆಗೆ ಅಡ್ಡ ಬರಲ್ಲ ಅನ್ನೋ ದೃಷ್ಟಿ ನಿರ್ಧಾರ ತಗೊಂಡು ಇಡೀ ಜಗತ್ತಿಗೆ ಸಾಧನೆ ಮಾಡುತ್ತಂದು ವೀರದಿಟ್ಟ ಮಹಿಳೆ ಹೆಲೆನ್ ಕೆಲ್ಲರ್ ಅವರು ಆಗಿರ್ತಾರೆ. ಆ ಒಂದು ಅವರ ಜನ್ಮದಿನವನ್ನು ಹೆಲೆನ್ ಕೆಲ್ಲರ್ ಸ್ಮರಣಾರ್ಥವಾಗಿ ಇವತ್ತು ಅವರ ಹೆಲೆನ್ ಕೆಲ್ಲರ್ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟು ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ದಿನಗಳು ಇವತ್ತಿದ್ದಾವೆ. ವಿಶ್ವ ಪೈನಾಪಲ್ ಡೇ ಅಂತ ಇವತ್ತು. ಪೈನಾಪಲ್ ಅಂತಕ್ಕಂಥದ್ದು ಒಂದು ಫ್ರೂಟು, ಅದು ಹಣ್ಣು. ಭಾರತದ ಹವಾಮಾನದಲ್ಲಿ ಬೆಳೀತದೆ. ಅದನ್ನ ಪರಂಗಿ ಹಣ್ಣು ಅಂತ ಕರೀತಾರೆ. ಆ ಪೈನಾಪಲ್ ಡೇ ಇವತ್ತು. ಪೈನಾಪಲ್ ಹಣ್ಣಿನ ದಿನ. ಪರಂಗಿ ಹಣ್ಣು ಅಂತ ಕರೀತಾರೆ, ಪಪ್ಪಾಯ ಹಣ್ಣು ಅಂತ ಕರೀತಾರೆ. ಸಾರಿ ಪಪ್ಪಾಯ ಹಣ್ಣು ಬೇರೆ, ಪೈನಾಪಲ್ ಬೇರೆ. ಪೈನಾಪಲ್ಲು ಹಣ್ಣು ಮುಳ್ಳುಮುಳ್ಳಾಗಿರುತ್ತೆ ಮುಂದೆ. ಆ ಹಣ್ಣನ್ನು ಸೇವನೆ ಮಾಡ್ತಾರೆ. ಅದು ಒಂದು ರೀತಿ ರುಚಿಕರ ಮತ್ತು ಸ್ವಾದಕರ ಆಗಿರುತ್ತೆ. ಪರಂಗಿ ಹಣ್ಣು ಬೇರೆ. ಇನ್ನು ರಾಷ್ಟ್ರೀಯ ಸನ್ಗ್ಲಾಸ್ ದಿನ ಅಂತ ಕರೀತಾರೆ. ರಾಷ್ಟ್ರೀಯ ಸನ್ಗ್ಲಾಸ್ ದಿನ ಅಂತಂದರೆ ಸೂರ್ಯನ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸಿಕೊಳ್ಳುವ ದಿನ. ಉದಾಹರಣೆಗೆ ಸೂರ್ಯಗ್ರಹಣ ಸಂದರ್ಭದಲ್ಲಿ ಬರಿಗಣ್ಣಿನಿಂದ ಸೂರ್ಯಗ್ರಹಣ ವೀಕ್ಷಣೆ ಮಾಡಬಾರ್ದು. ಕಣ್ಣು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಕಣ್ಣು ದೋಷ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸನ್ಗ್ಲಾಸ್ ಮೂಲಕ ನೋಡ್ತಾರೆ. ಸುಮಾರು ಸೂರ್ಯನ ಬಿಸಿಲಿನಿಂದ ಕಣ್ಣನ್ನು ಹೇಗೆ ರಕ್ಷಿಸ್ಕೊಳ್ಬೇಕಂತಂದರೆ 12 ಗಂಟೆ 1 ಗಂಟೆ ಸುಮಾರಿನಲ್ಲಿ ಹೆಚ್ಚಿನ ಬಿಸಿಲಿದ್ದಾಗ, ಪ್ರಖರವಾದ ಬಿಸಿಲಿದ್ದಾಗ ರಕ್ಷಿಸ್ಕೊಳ್ಬೇಕು. ಅತಿ ನೇರಳಾತೀತ ಕಿರಣಗಳು, ಅಲ್ಟ್ರಾವೈಲೆಟ್ ಕಿರಣಗಳು ಅಥವಾ ಅತ್ಯಂತ ಹೆಚ್ಚಿನ ಕಡು ಬೇಸಿಗೆ ಬಿಸಿಲಿನಿಂದ ರಕ್ಷಿಸಿ ಸೂರ್ಯನನ್ನು ದಿಟ್ಟಿಸಿ ಹೆಚ್ಚು ಕಾಲ ನೋಡಿದರೆ ಕಣ್ಣು ಹೋಗ್ತಕ್ಕಂಥ ಸಂದರ್ಭ, ವೀಕ್ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಆದ್ದರಿಂದ ಅದೇ ಒಂದು ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ಇನ್ನು ಬೆಳಗಿನ ಜಾವ 8 ಗಂಟೆ, ಸಂಜೆ 4-5 ಗಂಟೆ ಬಿಸಿಲು ಹೊಂಬಿಸಿಲು ಅಂತ ಕರೀತಾರೆ. ಆ ಬಿಸಿಲನ್ನು ನೋಡಿದರೂ ಸ್ವಲ್ಪ ಕಾಲ ಅಥವಾ ಮೈಗೆ ಡಿ ವಿಟಮಿನ್ ಇರುತ್ತೆ. ಆ ಬಿಸಿಲಿನಿಂದ ಯಾವುದೇ ಅನಾರೋಗ್ಯ ಬರಲ್ಲ, ಇನ್ನು ಆರೋಗ್ಯ ವೃದ್ಧಿಯಾಗುತ್ತೆ. ಆದ್ದರಿಂದ ಬೆಳಗ್ಗೆ ಮೈ ಮೇಲೆ ಹೆಚ್ಚಿನ ಬಟ್ಟೆಗಳನ್ನು ಹಾಕ್ಕೊಳ್ದೇ ಬೆಳಗ್ಗೆ ಕೆಲವೊಂದು ಸಮುದಾಯದವರು ಓಡಾಡ್ತಿರ್ತಾರೆ. ಬೀದಿನಲ್ಲಿ ಏನೋ ಒಂದು ವಸ್ತ್ರ ಏನೋ ಒಂದು ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ 7-8 ಗಂಟೆ ಸುಮಾರಲ್ಲಿ ಹೂಬಿಸಲು ಇರ್ತಕ್ಕಂತಹ ಒಂದು ಸಮಯದಲ್ಲಿ 9 ಗಂಟೆಯಲ್ಲಿ ಅರ್ಧಂಬರ್ಧ ಬಟ್ಟೆ ಇಟ್ಕೊಂಡು ಓಡಾಡ್ತಿರ್ತಾರೆ. ಬೆಳಗ್ಗೆ ಕೆಳಗೆಲ್ಲ ಮೈ ಕಾಣ್ತಕ್ಕರ ಮೈಯಲ್ಲಿ ಬಾಡಿಯಿಂದ ಸೂರ್ಯನಿಗೆ ಕಾಣುವಂತೆ ಓಡಾಡ್ತಾ ಇರ್ತಾರೆ. ಅಂದರೆ ಡಿ ವಿಟಮಿನ್ ತಗೊಳ್ತಿರ್ತಾರೆ ಅಂತದರ ಅರ್ಥ. ಅದು ಆರೋಗ್ಯದ ಪ್ರತೀಕ. ಅದು
ರಾಷ್ಟ್ರೀಯ ಸನ್ಗ್ಲಾಸ್ ಡೇ ಅಂತಂದೇಳಿ ಕರಿತೀವಿ. ಸೂರ್ಯನ ಕಡು ಬಿಸಿಲಿನ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸಿಕೊಳ್ಳುವ ದಿನಾಚರಣೆ ಇದು. ನೆಕ್ಸ್ಟ್ ರಾಷ್ಟ್ರೀಯ ಮ್ಯೂರಲ್ ದಿನ ಅಂತ ಕರೀತಾರೆ. ರಾಷ್ಟ್ರೀಯ ಮ್ಯೂರಲ್ ದಿನ ಅಂತಂದರೆ ಗೋಡೆಯಲ್ಲಿ ಭಿತ್ತಿ ಚಿತ್ರಗಳನ್ನು ಬರ್ತಕ್ಕಂಥ ಒಂದು ಕಲಾವಿದರ ಒಂದು ಸಮೂಹ, ಆ ಒಂದು ಕಲೆಯನ್ನು ಗೌರವಿಸ್ತಕ್ಕಂಥ ದಿನ. ಇವತ್ತು ನಾವು ಇತಿಹಾಸ ಆಧಾರಗಳನ್ನು ನೋಡಿದರೆ ಗೋಡೆಯಲ್ಲಿ ಬರೆದಿರ್ತಕ್ಕಂಥ ಚಿತ್ರಗಳನ್ನು ನಾವು ಇತಿಹಾಸದ ಮೂಲಕ ನಾವು ಕಲಿತೀವಿ. ಅಂದರೆ ಏನೋ ಒಂದು ಇಲ್ಲೇ ಒಂದು ಚಿತ್ರಗಳನ್ನು ಬಿಡಿಸಿರೋದಲ್ಲ, ಅಸಹ್ಯಕರವಾಗಿರ್ತಕ್ಕಂಥ ಚಿತ್ರಗಳನ್ನು ಬಿಡಿಸಿರೋದಲ್ಲ. ಗೋಡೆಯಲ್ಲಿ ಪ್ರಾಚೀನ ಮಾನವನು ಚಿತ್ರಕಲೆಯಲ್ಲಿ ಭಿತ್ತಿ ಚಿತ್ರಗಳನ್ನು, ಗೋಡೆ ಬರಹಗಳನ್ನು, ಆದಿಮಾನವನ ಗುಹೆಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದ. ಆ ಪ್ರಾಣಿಗಳ ಮತ್ತು ಪಶು ಪಕ್ಷಿಗಳ ಚಿತ್ರಗಳನ್ನು, ಆ ಪೇಂಟಿಂಗು ರೆಡ್ ಪೇಂಟ್ ಇನ್ನೂ ಈಗಲೂ ಇದೆ, ಹೋಗಿಲ್ಲ. ಅಷ್ಟೊಂದು ಮಳೆ ಬಂದರೂ ಹೋಗಿಲ್ಲ. ಅಂಥ ಒಂದು ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ದಿನ. ನೆಕ್ಸ್ಟು 6ನೇದಾಗಿ ರಾಷ್ಟ್ರೀಯ PTSD ಜಾಗೃತಿ ದಿನ ಅಂತ ಕರೀತಾರೆ. ಇವತ್ತಿನ ದಿನವನ್ನು ಜೂನ್ 27 PTSD ಫುಲ್ ಫಾರ್ಮ್ ಅಂತಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಬಗ್ಗೆ ಜಾಗೃತಿ ಮೂಡಿಸಲು ಆಚರಣೆ ಇದೆ. ಇದು ಮೆಡಿಕಲ್ ಟರ್ಮ್ ಇದೆ. ನೆಕ್ಸ್ಟು ರಾಷ್ಟ್ರೀಯ ಐಸ್ ಕ್ರೀಮ್ ಮತ್ತು ಕೇಕ್ ದಿನ ಅಂತ ಇವತ್ತು. ಐಸ್ ಕ್ರೀಮ್ ಮತ್ತು ಕೇಕ್ ಡೇ ಇವತ್ತು ಜೂನ್ 27 ರಾಷ್ಟ್ರೀಯ ಐಸ್ ಕ್ರೀಮ್ ಮತ್ತು ಕೇಕ್ ದಿನ ಅಂತೆ. ಐಸ್ ಕ್ರೀಮ್ ಕೇಕು ಏನು ಮೋಸ್ಟ್ಲಿ ಈ ದಿನ ಒಂದು ತಯಾರಾಗಿತ್ತು ಅಂತ ಕಾಣುತ್ತೆ, ಅದಕ್ಕೆ ಆಚರಣೆ ಮಾಡ್ತಾರೆ. ಇವತ್ತಿನ ದಿನ ವಿಶೇಷಗಳು ತುಂಬ ವಿಶೇಷವಾಗಿದ್ದಾವೆ ಅಕಾರ್ಡಿಂಗ್ ಟು ಗೂಗಲ್. ನೆಕ್ಸ್ಟು 8ನೇದಾಗಿ ಆಫ್ರಿಕಾದ ಒಂದು ರಾಷ್ಟ್ರ ಜಿಬೋಟಿ ಅಂತಕ್ಕಂಥ ಒಂದು ರಾಷ್ಟ್ರ. ಜಿಬೋಟಿ ಅಂತಕ್ಕಂಥ ಕ್ಯಾಪಿಟಲ್ ಸಿಟಿ ಆ ರಾಷ್ಟ್ರದ್ದು. ಜಿಬೋಟಿ ಅಂತಕ್ಕಂಥ ದೇಶ 1977 ಜೂನ್ 27 ಸ್ವಾತಂತ್ರ್ಯವನ್ನು ಪಡೀತದೆ. ಫ್ರಾನ್ಸ್ ದೇಶದಿಂದ ಸ್ವಾತಂತ್ರ್ಯವನ್ನು ಪಡೀತದೆ 1977. ನೋಡು, ಈ ವಸಾಹತುಶಾಹಿ ಪದ್ಧತಿ ಕಾಲೋನಿಯಲಿಸಮ್ ಅಂತಕ್ಕಂಥದ್ದು ಇನ್ನೂ ನಾವು ನೋಡ್ತಾ ಇದ್ದೀವಿ. ಅಂದರೆ ಅವರು ಆಳ್ವಿಕೆ ಮಾಡಲು ಆಸಕ್ತರಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಆ ಭೌಗೋಳಿಕ ಪ್ರದೇಶವನ್ನು, ಆ ರಾಷ್ಟ್ರವನ್ನು ಶಕ್ತವಾಗಿರ್ತಕ್ಕಂಥ ಯುರೋಪ್ ಕಂಟ್ರಿ ರಾಷ್ಟ್ರನೋ ಅಥವಾ ಬೇರೆ ರಾಷ್ಟ್ರನೋ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಾವು ನೋಡ್ತಾ ಬಂದಿದ್ದೀವಿ. ಭಾರತವು ಸಹ ವಸಾಹತುಶಾಹಿ ಪದ್ಧತಿಯಲ್ಲಿ ಬ್ರಿಟಿಷರ ಆಳ್ವಿಕೆ ಒಳಪಟ್ಟಿತ್ತು 1947 ಆಗಸ್ಟ್ 15 ಅವತ್ತಿಂದ ನಾವು ಸ್ವತಂತ್ರವಾಗಿ ನಮ್ಮನ್ನು ನಾವು ಆಳಿಕೊಳ್ಳಲು ಶಕ್ತರಾದೀವಿ ಅಂತ ನಾವು ನಮ್ಮ ಸಂವಿಧಾನ ಬರ್ಕೊಂಡು ನಾವು ನಮ್ಮ ದೇಶದಲ್ಲಿ ನಾವು ಇದ್ದೀವಿ. ಆವತ್ತು ವಸಾಹತುಶಾಹಿ ಪದ್ಧತಿಯಲ್ಲಿ ಬ್ರಿಟಿಷರ ವಸಾಹತುಶಾಹಿ ಪದ್ಧತಿಗೆ ಪೋರ್ಚುಗಲ್ನಿಂದ ಫ್ರಾನ್ಸ್ ದೇಶದ ಫ್ರೆಂಚರಿಂದ ಆಫ್ರಿಕಾ ಮತ್ತು ಏಷ್ಯನ್ ಕೆಲವು ಕಂಟ್ರೀಸ್ಗಳು ಇವತ್ತಿಗೂ ಸಹ ಅವರ ಆಳ್ವಿಕೆಯಲ್ಲಿದ್ದಾವೆ. ಆ ಒಂದು ರಾಷ್ಟ್ರವು ಆಫ್ರಿಕಾದ ಜಿಬೋಟಿ ಅಂತಕ್ಕಂಥ ರಾಷ್ಟ್ರವು ಫ್ರಾನ್ಸ್ನಿಂದ ಸ್ವಾತಂತ್ರ್ಯವನ್ನು ಪಡೆದ ಜೂನ್ 27 1977. ನೆಕ್ಸ್ಟು ರಾಷ್ಟ್ರೀಯ ಈರುಳ್ಳಿ ದಿನ 9ನೇದಾಗಿ. ಈರುಳ್ಳಿ, ಆನಿಯನ್, ಅಡುಗೆಯಲ್ಲಿ ಈರುಳ್ಳಿಯನ್ನು ಬಳಸ್ತೀವಿ, ಆನಿಯನ್ ಬಳಸ್ತೀವಿ. ಸೊ ಆ ಈರುಳ್ಳಿ ದಿನ ಅಂತ ಇವತ್ತು. ಬಹುಶಃ ಈ 27 ಈರುಳ್ಳಿಯನ್ನು ಅಡುಗೆಗೆ ಬಳಸಿದ್ರೇನೋ ಅಥವಾ ಆ ದಿನದೊಂದನ್ನು ಆ ಕ್ರಾಪನ್ನು ಬೆಳೆದಂತ ಕಾಣುತ್ತೆ. ಅದಕ್ಕೋಸ್ಕರ ಈ ದಿನವನ್ನು ರಾಷ್ಟ್ರೀಯ ಈರುಳ್ಳಿ ದಿನ ಅಂತ ಕರೀತಾರೆ. ಗೂಗಲಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ದಿನಗಳು ನೋಡಿದ್ವಿ. ನೆಕ್ಸ್ಟು 10ನೇದು ರಾಷ್ಟ್ರೀಯ ಆರೆಂಜ್ ಬ್ಲಾಸಮ್ ದಿನ ಅಂತ ಕರೀತಾರೆ. ಆರೆಂಜ್ ಅಂತಕ್ಕಂಥ ಒಂದು ಕಿತ್ತಳೆ ಹಣ್ಣು, ಅದು ಬ್ಲಾಸಮ್ ಅಂದರೆ ಕಿತ್ತಳೆ ಹಣ್ಣಿನ ಎಲೆಗಳು, ಕಿತ್ತಳೆ ಹಣ್ಣಿನ ಹೂವು ಮತ್ತು ಅದರ ಸುವಾಸನೆ ಮಹತ್ವವನ್ನು ಸ್ಮರಿಸುವ ದಿನ. ಕಿತ್ತಳೆ ಹಣ್ಣನ್ನು ನಾವು ಸೇವನೆ ಮಾಡ್ತೀವಿ ಸಾಕಷ್ಟು, ಅದರ ಗಿಡವನ್ನು ಸಸ್ಯವನ್ನು ಅಪರೂಪದಿಂದ ನಾವು ನೋಡಿರಲಿಲ್ಲ. ಆ ಕಿತ್ತಳೆ ಹಣ್ಣಿನ ಎಲೆಗಳು, ಹೂಗಳು ತನ್ನದೇ ಆಗಿರ್ತಕ್ಕಂಥ ಸುವಾಸನೆಯನ್ನು ಬೀರ್ತವೆ. ಆ ಒಂದು ಕಿತ್ತಳೆ ಹೂವಿನ ಮಹತ್ವವನ್ನು, ಅದರ ಒಂದು ಸುವಾಸನೆಯನ್ನು ಸ್ಮರಿಸ್ತಕ್ಕಂಥ ದಿನ. ನೆಕ್ಸ್ಟು ಕೆಲವೊಂದು ಮೆಡಿಕಲ್ ಟರ್ಮಿಗೆ ಸಂಬಂಧಪಟ್ಟಂಥ ದಿನಾಚರಣೆಗಳಿದ್ದಾವೆ. HIV ಟೆಸ್ಟಿಂಗ್ ಡೇ ಅಂತ ಕರೀತಾರೆ ಇವತ್ತು. ಆಧುನಿಕ ಜಗತ್ತಿನ ಒಂದು ಮಾರಕ ರೋಗ ಅಂತ ನಾವು ಇವತ್ತೇನು ಕರಿತೀವಿ. ಮಾನವನು ಸುರಕ್ಷಿತವಾಗಿರ್ತಕ್ಕಂಥ ನಿರ್ಲಕ್ಷ್ಯತನದಿಂದ ಆಗ್ತಕ್ಕಂಥ ಕೆಲವೊಂದು ಅನಾರೋಗ್ಯಕರ ಘಟನೆಗಳಿಂದ ಈ ರೋಗ ಉಲ್ಬಣಿಸಿದೆ. HIV ಅಂತಕ್ಕಂಥದ್ದು AIDS ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್, ಹ್ಯೂಮನ್ ಇಮ್ಯುನೋ ವೈರಸ್ HIV ಅಂತಕ್ಕಂಥದ್ದು. ಅದರ ಒಂದು ಟೆಸ್ಟಿಂಗ್ ಡೇ ಅಂತ ಇವತ್ತು ಹೇಳ್ತಾರೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ, ಇದು ಮೆಡಿಕಲ್ ಟರ್ಮು ಸಿಗುತ್ತೆ ನಮಗೆ. ನೆಕ್ಸ್ಟು ಅದರ ಮಹತ್ವ ಮತ್ತು ಜಾಗೃತಿ ಬಗ್ಗೆ ಇದು ದಿನವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ನಾವು ಜೂನ್ 27. ನೆಕ್ಸ್ಟು ಸಮ್ಮರ್ಸ್ ಗಿವಿಂಗ್ ಅಂದರೆ ಈ ಬೇಸಿಗೆ ಕಳೆದು ಈ ಮಳೆಗಾಲ ಪ್ರಾರಂಭ ಆಗಿದಲ್ವಾ, ಮಾರ್ಚ್ ಏಪ್ರಿಲ್ ಮೇ ಋತುಗಳು, ಗ್ರೀಷ್ಮ ಋತು, ಮಾನ್ಸೂನ್ ಋತು ಅಂತ ನಾವೇನು ಹೇಳ್ತೀವಿ. ಆ ಒಂದು ಬೇಸಿಗೆ ಸಂಭ್ರಮಾಚರಣೆಯ ದಿನ ಅಂತೂ ಸಹ ಹೇಳ್ತಾರೆ. ನೆಕ್ಸ್ಟು ರಾಷ್ಟ್ರೀಯ ತೆಂಗಿನಕಾಯಿ ದಿನ. ನೆಕ್ಸ್ಟ್ ರಾಷ್ಟ್ರೀಯ ತೆಂಗಿನಕಾಯಿ ದಿನ 11ನೇದು. ನೋಡಿ, ತೆಂಗಿನಕಾಯಿ ಅಂತಕ್ಕಂಥ ಕೋಕೋನಟ್ಟು, ಅದು ಕೆಲವೊಂದು ಔಷಧಿಗಳಿಗೆ ಬರುತ್ತೆ.
ಕೆಲವೊಂದು ಮೆಡಿಕಲ್ ಟರ್ಮನ್ನು ಅದರಲ್ಲಿ ಕಂಟೆಂಟ್ ಇದೆ. ಆ ತೆಂಗಿನಕಾಯಿ ಆರೋಗ್ಯಕ್ಕೆ ಮತ್ತು ಅದರ ಒಂದು ಬಹುಮುಖ ಉಪಯೋಗಗಳ ಬಗ್ಗೆ ಸ್ಮರಣೆ ದಿನವನ್ನಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟು ರಾಷ್ಟ್ರೀಯ ಪ್ಲೇ ಕ್ಯಾಚ್ ವಾರ ಅಂತ ಹೇಳ್ತಾರೆ. ರಾಷ್ಟ್ರೀಯ ಪ್ಲೇ ಕ್ಯಾಚ್ ವಾರ ಅಂದರೆ ಚೆಂಡು ಬಾಲ್ ಅನ್ನು ಆಟದಲ್ಲಿ ಉಪಯೋಗಿಸಿ ಅಥವಾ ಕ್ರೀಡೆಯಲ್ಲಿ ಆ ಚೆಂಡನ್ನು ಬಳಸಿ ಮಕ್ಕಳನ್ನು ಆಡಿಸ್ತಕ್ಕಂಥ ದಿನ. ನೆಕ್ಸ್ಟು ರಾಷ್ಟ್ರೀಯ ಕ್ರಾಫ್ಟ್ ಸ್ಪಿರಿಟ್ಸ್ ವಾರ ಅಂತ ಹೇಳ್ತೀವಿ. ನ್ಯಾಷನಲ್ ಸಾಫ್ಟ್ ಸ್ಪಿರಿಟ್ಸ್ ವಾರ ಅಂತಂದರೆ ಕೆಲವೊಂದು ಸಾಫ್ಟ್ ಡ್ರಿಂಕ್ಸ್ಗಳಂತ ಹೇಳ್ತೀವಿ. ಅಂದರೆ ಹಣ್ಣಿನ ಜ್ಯೂಸ್ಗಳಾಗಿರ್ಬೋದು, ಕಿತ್ತಳೆ ಹಣ್ಣಿನ ರಸ ಆಗಿರ್ಬೋದು, ಮತ್ತು ತಾಳೆಹಣ್ಣಿನದು, ಆಮೇಲೆ ಮತ್ತು ತರಕಾರಿಗಳ ಜ್ಯೂಸ್ ಆಗಿರ್ಬೋದು, ಮತ್ತು ಇನ್ನೊಂದಿದೆ ಎಳ್ನೀರಾಗಿರ್ಬೋದು. ಇವುಗಳ ಮಹತ್ವವನ್ನು ಸಾರ್ತಕ್ಕಂಥ ದಿನ ಇವತ್ತು ಜೂನ್ 27. ಸೊ ಒಂದು ರೀತಿ ಸಾಫ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ಇಷ್ಟು ದಿನಾಚರಣೆಗಳನ್ನು ನಾವು ಇವತ್ತು ಪಟ್ಟಿ ಮಾಡ್ತೀವಿ. ಇದಲ್ಲದೆ ಕೆಲವೊಂದು ಸಮುದಾಯದವರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಆಚರಣೆ ಮಾಡ್ತಾರೆ. ಗೃಹ ಪ್ರವೇಶಗಳು ಅಂತ ಮಾಡ್ತಾರೆ. ಮನೆ ಸುಂದರವಾಗಿ ಕಟ್ಟಿರ್ತಾರೆ. ಆ ಗೃಹ ಪ್ರವೇಶಕ್ಕೆ ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಆದರೆ ಆ ಮನೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸರಿಯಾಗಿ ಸಿಮೆಂಟ್ ಮಾಡಿರಲ್ಲ, ಆ ಗೋಡೆಗೆ ಏನಾದರೂ ಬಣ್ಣ ಬಳಿದಿರಲ್ಲ, ಅಥವಾ ಏನಾದರೂ ವಸ್ತುಗಳ ಗುಣಮಟ್ಟ ಕಡಿಮೆ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಮತ್ತು ಪೇಂಟಿಂಗ್, ಪ್ಲಂಬಿಂಗ್ ಕೆಲವೊಂದು ವಸ್ತುಗಳನ್ನು ಕೂರಿಸಿರ್ತಾರೆ. ಸೊ ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ. ಅದೇನು ಮೂಗಿಗೆ ಮೂಗ್ತಿ ಭಾರ ಅಂತಾರಲ್ಲ, ಹಾಗೆ ಮೂಗಿಗಂತೂ ಮೂಗ್ತಿನೇ ಭಾರ ಅಂತೇಳಿ. ಮೂಗು ಮುಖ್ಯನೋ ಮೂಗ್ತಿ ಮುಖ್ಯ? ಮೂಗು ಮುಖ್ಯ ಫಸ್ಟು. ಮೂಗು ಚೆನ್ನಾಗಿದ್ದರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ಮನುಷ್ಯರು ಚೆನ್ನಾಗಿರ್ತಾರೆ. ಅದು ಬಿಟ್ಟು ಅಂದ ಮಾಡ್ಕೊಂಡು ಬಾ ಅಂತಂದರೆ ಇನ್ನೂ ಕೆಲವೊಂದು ವರ್ಡ್ಗಳು ನಮ್ಮ ಕನ್ನಡ ಗಾದೆಗಳು ಹೆಣಕ್ಕೆ ಶೃಂಗಾರ ಮಾಡಿದಂತೆ ಏನೋ ಒಂದು ಹೇಳ್ತಾರೆ. ಅದಕ್ಕೆ ಮನೆಯನ್ನು ಅಚ್ಚುಕಟ್ಟಾಗಿ ಕಟ್ಟಿ ಕೆಲಸ ಕರೆಕ್ಟಾಗಿತ್ತು ಅಂದರೆ ಅಲ್ಲಿ ವಾಸ ಮಾಡೋಕ್ಕೆ ಯೋಗ್ಯ, ಅಲ್ಲಿ ಏನೋ ಸಮಸ್ಯೆ ಇಲ್ಲದಂಗೆ ಬದುಕ್ಬೋದು. ಅಂತೆಲ್ಲ ಬಿಟ್ಟು ಏನೋ ಒಂದು ಗುಣಾತ್ಮಕ ಇಲ್ಲದ ಮನೆಯನ್ನು ಕಟ್ಕೊಂಡು ಅದರ ಅದ್ದೂರಿಯಾಗಿ ಸಂಭ್ರಮದಿಂದ ಅದರ ಆಚರಣೆ, ಅದನ್ನು ಗೃಹ ಪ್ರವೇಶಕ್ಕೇನೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಏನು ಪ್ರಯೋಜನ ಬಂತು? ಏನು ಪ್ರಯೋಜನ ಬಂತು? ಇದು ಅವೈಜ್ಞಾನಿಕ, ಅದು ಮೌಢ್ಯತೆ. ಅದು ಅವೈಜ್ಞಾನಿಕ ಮತ್ತು ಮೌಢ್ಯತೆ. ಅದು ಸರಿಯಲ್ಲ. ಅದು ವೈದ್ಯಕೀಯ ವೈಜ್ಞಾನಿಕ ದೃಷ್ಟಿಕೋನ ಅಲ್ಲ. ಮನುಷ್ಯನ ಬದುಕಲು ಬೇಕಾಗಿರ್ತಕ್ಕಂಥದ್ದು ಆಹಾರ, ನೀರು, ಮೂಲಭೂತ ಸೌಕರ್ಯ, ವಸ್ತ್ರ, ಶಿಕ್ಷಣ, ಆರೋಗ್ಯ, ರಸ್ತೆಗಳು, ಅನಂತರ ಬೆಳಕು, ವಿದ್ಯುತ್ತು, ಇವು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥವು. ಇವುಗಳಲ್ಲಿ ಕೊರತೆ ಇಟ್ಕೊಂಡು ಸಂಭ್ರಮವಾಗಿ ಏನಾದರೂ ಒಂದು ಆಚರಣೆ ಮಾಡಿದರೆ ಏನು ಪ್ರಯೋಜನ? ಅದರಿಂದ ಏನು ಬಂತು? ಕಷ್ಟಪಟ್ಟು ದುಡಿದಿರ್ತಕ್ಕಂಥ ದುಡ್ಡನ್ನು ಹಂಗೆ ಖರ್ಚು ಮಾಡಿದ್ರೆ ಎದಕ್ಕೆ ಬಂತು ಅಂತಕ್ಕಂಥದ್ದು ನನ್ನ ಕ್ವಶನ್. ನೋಡಿ, ಆ ದಿನವನ್ನು, ಈ ಒಂದು ಜ್ಞಾನವನ್ನು ಸ್ಪರ್ಶತಕ್ಕಂಥ ದಿನ ಇವತ್ತು 27 ಜೂನ್. ಕೆಲವೊಂದು ಸಮುದಾಯದವರು ನಮ್ಮ ದೇಶದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಕೆಲವೊಂದು ಆಚರಣೆಗಳು ಮಾಡ್ತಾರೆ. ಏನೋ ಒಂದು ಶನಿ ಪ್ರದೇಶ ವ್ರತ ಅಂತ ಮಾಡ್ತಾರೆ. ಮತ್ತು ಶನಿ ಪ್ರದೇಶ ವ್ರತ ಅಂತ ಮಾಡ್ತಾರೆ, ಗೃಹ ಪ್ರವೇಶ ಮುಹೂರ್ತಗಳು ಅಂತ ಮಾಡ್ತಾರೆ, ಮತ್ತು ಇನ್ನೇನು ವಿವಾಹ ಮುಹೂರ್ತಗಳು ಅಂತ ಇರ್ತವೆ. ಆನಂತರ ಶನಿ ತ್ರಯೋದಶಿ ಅಂತಂದೇಳಿ ಮಾಡ್ತಾರೆ, ಪ್ರದೇಶ ವ್ರತ ಅಂತಂದೇಳಿ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ವೃಕ್ಷ ಪೂಜೆಗಳನ್ನು ಮಾಡ್ತಾರೆ ಕೆಲವರು. ಅಲ್ಲಿ ವಿಜ್ಞಾನ ಮತ್ತು ವೈದ್ಯಕೀಯ ದೃಷ್ಟಿಕೋನದಿಂದ ಮಾಡ್ತಕ್ಕಂಥ ಆಚರಣೆ ಬಹಳ ಮುಖ್ಯ. ಮಾಡೋ ತಪ್ಪಂತಲ್ಲ, ಮಾಡಲಿ, ಆದರೆ ವೈದ್ಯಕೀಯ ಮತ್ತು ವೈಜ್ಞಾನಿಕ ಮನೋಭಾವದಿಂದ ಮಾಡಬೇಕು ಏನಾಗಲಿ. ಸೊ ಇಷ್ಟೆಲ್ಲ ದಿನಾಚರಣೆಗಳನ್ನು ನಾವಿವತ್ತು ನೋಡ್ತಾ ಇರ್ತೀವಿ. ಸೊ ಎನಿವೇ, ಹ್ಯಾಪಿ ಸ್ಯಾಟರ್ಡೇ ಅಂತ ಹೇಳ್ತಾ ಇವತ್ತಿನ ದಿನದ ಗೂಗಲ್ ಆಧಾರದ ಮೇಲೆ ಪರಿಚಯ ಮಾಡ್ಕೊಂಡಕ್ಕಂಥ ದಿನಾಚರಣೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ನೆಕ್ಸ್ಟ್ ದಿನಾಚರಣೆಗಳು ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್. ಎನಿವೇ, ಬಾಯ್ ಬಾಯ್.